Hello, my dear children. Welcome back to Vidyaspurti Institute. I am your teacher, Ullas Hosur. So, in today's class, we are going to analyze another passage. So, let us read the passage and answer the following questions in the passage, which will come to your annual examination. So, passage number 2. Let us read the passage. A woman had come to Buddha and requested him to bring her son back to life who was already dead. Yes, we should understand this sentence. A woman had come to Buddha. ಒಬ್ಬ ಮಹಿಳೆ ಬುದ್ಧನ ಹತ್ರ ಬರ್ತಾಳೆ. ವಾಟ್ ಪರ್ಪಸ್ಲಿ ಸಿ ಕೇಮ್? ಎಸ್, ದಟ್ ಈಸ್ ವಿ ವಾಂಟ್ ಟು ನೋ. ಆ್ಯಂಡ್ ರಿಕ್ವೆಸ್ಟೆಡ್ ಹಿಮ್ ಟು ಬ್ರಿಂಗ್ ಹರ್ ಸನ್ ಬ್ಯಾಕ್ ಟು ಲೈಫ್. ಅವಳಿಗೆ ಏನಂತ ವಿನಂತಿ ಮಾಡಿಕೊಂಡ್ಲು ಬುದ್ಧನಿಗೆ? ಅವನ ಮಗನನ್ನು ವಾಪಸ್, ಅವನ ಮಗನ ಜೀವವನ್ನು ಉಳಿಸ್ಕೊಡಿ ಅಂತೇಳಿ ಸಿ ಬೆಗ್ಡ್ ಇನ್ ಬುದ್ಧ, ಹೂ ವಾಸ್ ಆಲ್ರೆಡಿ ಡ್ಯಾಡ್. ಈಗ ಆಲ್ರೆಡಿ ಅವನು ಏನು ಮಾಡಿದ್ದಾನೆ? ತೀರ್ಕೊಂಡಿದ್ದಾನೆ. ಅವನ ಮಗ ಏನು ಮಾಡಿದ್ದಾನೆ? ತೀರ್ಕೊಂಡಿದ್ದಾನೆ. ಅವನ ಮಗನ ಜೀವವನ್ನು ಮತ್ತೆ ಮರುಕಳಿಸಿ ಆ ಜೀವವನ್ನು ತುಂಬಿರಿ ಅಂತೇಳಿ ಏನು ಮಾಡ್ತಾ ಇದ್ದಾಳೆ? ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ ಆ ತಾಯಿ. ಯಾರ ಹತ್ರ? ಬುದ್ಧನ ಹತ್ತಿರ ಬಂದು. ಎಸ್, ಬುದ್ಧ ದೆನ್ ಟೋಲ್ಡ್ ಹರ್. ಆಮೇಲೆ ಬುದ್ಧ ಏನು ಮಾಡಿದ? ಆ ತಾಯಿಗೆ ಹೇಳ್ತಾರೆ. ಬುದ್ಧ ಏನಂತ ಹೇಳ್ತಾರೆ? ಓ ಮದರ್, ಇಫ್ ಯು ಬ್ರಿಂಗ್ a handful of mustard seed, if you bring a handful of mustard seeds. Mustard seeds means what? In Kannada we used to say that ಸಾಸಿವೆ ಕಾಳು, ಸಾಸಿವೆ ಬೀಜ ಅಂತ ಕರಿತೀವಿ, ಹೌದಾ? ಸೊ ನೀನೇನಾದರೂ ಒಂದು ಕೈ ತುಂಬ ಅಂದರೆ ಬೊಗಸೆ ತುಂಬ ನೀ ಏನಾದರೂ ಆ ಸಾಸಿವೆ ಕಾಳನ್ನು ತೆಗೆದುಕೊಂಡು ಬಂದರೆ ಎಲ್ಲಿಂದ? ಫ್ರಮ್ ಎ ಡೆತ್ಲೆಸ್ ಹೌಸ್. ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಹೌದಾ? ಸಾವು ಇಲ್ಲದ ಮನೆಯಲ್ಲಿ, ಅಂದರೆ ಡೆತ್ಲೆಸ್ ಅಂದ್ರೇನು? ಸಾವಿಲ್ಲದ ಮನೆಯಿಂದ ಏನಾದರೂ ಸಾಸಿವೆ ಕಾಳನ್ನು ತೆಗೆದುಕೊಂಡು ಬಂದರೆ, ಇಫ್ ಯು ಬ್ರಿಂಗ್ ಅ ಹ್ಯಾಂಡ್ಫುಲ್ ಆಫ್ ಮಸ್ಟರ್ಡ್ ಸೀಡ್ಸ್ ಫ್ರಮ್ ಅ ಡೆತ್ಲೆಸ್ ಹೌಸ್, ಐ ವಿಲ್ ಬ್ರಿಂಗ್ ಯುವರ್ ಸನ್ ಬ್ಯಾಕ್ ಟು ಲೈಫ್ ಅಂತ ಹೇಳ್ತಾರೆ. ಎಸ್, ನೋಡಿ, ನೀನೇನಾದರೂ ಸಾವಿಲ್ಲದ ಮನೆಯಲ್ಲಿ ಹೋಗಿ ಸಾಸಿವೆ ಕಾಳನ್ನು ತೆಗೆದುಕೊಂಡು ಬಂದರೆ ನಾನು ನಿನ್ನ ಏನು ಮಾಡ್ತೀನಿ? ನಿನ್ನ ಮಗನ ಪ್ರಾಣವನ್ನು ಉಳಿಸ್ತೀನಿ. ಐ ವಿಲ್ ಬ್ರಿಂಗ್ ಯುವರ್ ಸನ್ ಬ್ಯಾಕ್ ಟು ಲೈಫ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ನೀವೇನಾದರೂ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳನ್ನು ತೆಗೆದುಕೊಂಡು ಬಂದರೆ ನಾನು ನಿನ್ನ ಮಗನ ಜೀವವನ್ನು ಉಳಿಸ್ತೀನಿ ಅಂತ ಹೇಳ್ತಾರೆ. ದ ವುಮನ್ ವಾಂಡರ್ಡ್ ಹಂಡ್ರೆಡ್ಸ್ ಆಫ್ ದ ಹೌಸಸ್ ಬಟ್ ಕುಡಂಟ್ ಗೆಟ್ ದ ಮಸ್ಟರ್ಡ್ ಸೀಡ್ಸ್. ಎಸ್, ನೋಡ್ರಿ, ದ ವುಮನ್ ವಾಂಡರ್ಡ್ ಅಂದ್ರೇನು? ಅಲೆದಾಡಿದಳು, ತಿರುಗಾಡಿದಳು, ಹೌದಾ? ದ ವುಮನ್ ವಾಂಡರ್ಡ್ ಹಂಡ್ರೆಡ್ಸ್ ಆಫ್ ಹೌಸ್, ನೂರಾರು ಮನೆಗಳಲ್ಲಿ ತಿರುಗಾಡಿದ್ಲು. ಬಟ್ ಕುಡಂಟ್ ಗೆಟ್ ದ ಮಸ್ಟರ್ಡ್ ಸೀಡ್ಸ್, ಆದರೆ ಸಾಸಿವೆ ಕಾಳೆ ಸಿಗಲಿಲ್ಲ. ಇದರ ಅರ್ಥ ಏನು? ಯಾರ ಮನೆಯಲ್ಲೂ ಸಾಸಿವೆ ಕಾಳಿಲ್ಲ ಅಂತನಾ? ನೋ, ವಿ ಶುಡ್ ನೋ ದ ರಿಯಾಲಿಸಮ್. ನಾವು ನಿಜವಾದ ಕಾರಣ ಏನಂತ ತಿಳ್ಕೊಬೇಕಾಗಿದೆ. ಫ್ರಮ್ ಎನಿ ಹೌಸ್, ಯಾವುದೇ ಮನೆಯಲ್ಲಿ ಅವಳಿಗೆ ಸಾಸಿವೆ ಕಾಳು ಸಿಗಲಿಲ್ಲ. ಯಾಕೆಂದರೆ ಅಟ್ ಲಾಸ್ಟ್ she got enlightened and facilitated soul by the joining Buddhism. ಎಸ್, ನೋಡ್ರಿ, ಕೊನೆಗೆ ಏನು ಮಾಡಿದ್ಲಪ್ಪ ಅಂದ್ರೆ ಸಾಸಿವೆ ಕಾಳು ಸಿಗದೆ ತನಗೆ ಜ್ಞಾನೋದಯವಾಯಿತು. ಯಾಕೆ ಜ್ಞಾನೋದಯವಾಯಿತು? ಇಲ್ಲಿ ನಾವು ತಿಳ್ಕೊಬೇಕು. ಮುಖ್ಯವಾಗಿ ಈ ಪ್ಯಾಸೇಜಿನ ಒಂದು ಥೀಮನ್ನು ತಿಳಿಸ್ಕೊಡುವಂಥ ವ್ಯಾಖ್ಯೆ ಇದು. ಏನಪ್ಪ ಅದು ಅಂದ್ರೆ, ಸಿ ಕುಡಂಟ್ ಗೆಟ್ ಮಸ್ಟರ್ಡ್ ಸೀಡ್, ಸಾಸಿವೆ ಕಾಳು ಅವಳಿಗೆ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ ಅಂದರೆ ಯಾರ ಮನೆಯಲ್ಲೂ ಸಾವು ಎಲ್ಲರ ಮನೆಯಲ್ಲೂ ಸಾವಾಗಿತ್ತು ಅಂತ, ಹೌದಾ? ಸಾವಿಲ್ಲದ ಮನೆ ಯಾವುದೂ ಇಲ್ಲ. ಹೀಗಾಗಿ ಅವಳಿಗೆ ಸಾಸಿವೆ ಕಾಳು ಸಿಗಲಿಲ್ಲ. ಕೊನೆಗೆ ಸಿ ಗಾಟ್ ಎನ್ಲೈಟನ್ಡ್ ಆ್ಯಂಡ್ ಫೆಸಿಲೇಟೆಡ್ ಹರ್ ಸೋಲ್ ಬೈ ಜಾಯ್ನಿಂಗ್ ಬುದ್ಧಿಸಮ್ಮಲ್ಲಿ ಒಂದು ತನ್ನನ್ನು ತಾನು ಅರ್ಪಿಸಿಕೊಳ್ಳೋದ್ರ ಮುಖಾಂತರ ಕೊನೆಗೆ ಅವಳ ಜ್ಞಾನೋದಯವಾಗ್ತತಿ. ಸೊ ಈ ಒಂದು ಪ್ಯಾಸೇಜ್ನಲ್ಲಿ ಬಂದಿರುವಂಥ ಕ್ವಶನ್ಸ್ಗಳನ್ನು ನಾವು ಏನು ಮಾಡ್ತಾ ಹೋಗೋಣ? ತಿಳಿತಾ ಹೋಗೋಣ. ಎಸ್, come to the questions and answer. See, first question, the question number 66. The reason for the woman coming to Buddha is, yes, we should know the reason. We should already read the passage and we should answer.
ನಾವು ಇಲ್ಲಿ ಏನು ಮಾಡ್ಕೋಬೇಕಾಗಿದೆ, ಆ ಹೆಣ್ಣು ಮಗಳು ಆ ತಾಯಿ ಬುದ್ಧನ ಹತ್ತಿರ ಬಂದ ಕಾರಣವೇನು ಅನ್ನೋದನ್ನು ಪ್ರಶ್ನೆ. ಸೊ ಆ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡಬೇಕಾಗಿದೆ. ಸಿ ವಾಂಟೆಡ್ ಟು ಜಾಯಿನ್ ಬುದ್ಧಿಸಮ್ಮನ್ನು ಜಾಯಿನ್ ಆಗಲಿಕ್ಕೋಸ್ಕರ, ಆ ಬುದ್ಧಿಸಮ್ನಲ್ಲಿ ಸೇರೋದಕ್ಕೋಸ್ಕರ ಬಂದಿದ್ಲಾ? ನೋ, ನೆವರ್. ಅವಳು ಬಂದಿರತಕ್ಕಂಥ ಕಾರಣನೇ ಬೇರೆ. ಸಿ ವಾಂಟೆಡ್ ಟು ಸರ್ವೈವ್, ಅವಳು ಬದುಕೋದಕ್ಕೋಸ್ಕರ ಬಂದಿಲ್ಲ ಬುದ್ಧನ ಹತ್ರ? ನೋ, ರಾಂಗ್ ಆನ್ಸರ್. ಹೌದಾ? ಸಿ ವಾಂಟೆಡ್ ಮಸ್ಟರ್ಡ್ ಸೀಡ್, ಸಾಸಿವೆ ಕಾಳು ಅವಳಿಗೆ ಬೇಕಾಗಿತ್ತಾ? ಅದಕ್ಕೆ ಬುದ್ಧನ ಹತ್ರ ಬಂದಿದ್ಲಾ? ನೋ. ಹಾಗಾದರೆ ಆನ್ಸರ್ ಏನು? ಸಿ ವಾಂಟೆಡ್ ಹರ್ ಸನ್ ಬ್ಯಾಕ್, ಅಂದರೆ ಸತ್ತು ಹೋಗಿರುವಂಥ ತನ್ನ ಮಗನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಬುದ್ಧನ ಹತ್ರ ಬಂದಿದ್ಲು. ಎಸ್, ಕರೆಕ್ಟ್ ಆನ್ಸರ್ ಯಾವುದು ಇದರಲ್ಲಿ? ಸಿ ವಾಂಟೆಡ್ ಹರ್ ಸನ್ ಬ್ಯಾಕ್ ಅಂತ ಹೇಳಿ. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದಾಗ ನಾವು ಕಮ್ ಟು ದ ಸೆಕೆಂಡ್ ಕ್ವಶನ್. ದ ವುಮನ್ ಕುಡಂಟ್ ಗೆಟ್ ದ ಮಸ್ಟರ್ಡ್ ಸೀಡ್ಸ್ ಫ್ರಮ್ ಆ್ಯಂಡ್ ಬಿಕಾಸ್. ನೋಡಿ, ಆ ಮಹಿಳೆಗೆ ಸಾಸಿವೆ ಕಾಳು ಯಾರ ಮನೆಯಲ್ಲೂ ಸಿಗಲಿಲ್ಲ, ಯಾಕೆ ಅನ್ನೋದು ಪ್ರಶ್ನೆ ಇಲ್ಲಿ. ಸಿ ಕುಡಂಟ್ ಗೆಟ್ ದ ಮಸ್ಟರ್ಡ್ ಸೀಡ್ ಫ್ರಮ್ ಎನಿ ಹೌಸ್, ಯಾವುದೇ ಮನೆಯಲ್ಲಿ ಅವಳಿಗೆ ಸಾಸಿವೆ ಕಾಳು ಸಿಗೋದಿಲ್ಲ. ಯಾಕೆ ಸಿಗಲಿಲ್ಲ ಅನ್ನೋದನ್ನು ನೋಡೋಣ. ದೇರ್ ವಾಸ್ ಅ ಡೆತ್ ಇನ್ ಎವ್ರಿ ಹೌಸ್. ಡೆತ್ಲೆಸ್ ಹೌಸ್ ಡಿಡೆಂಟ್ ಹ್ಯಾವ್ ಮಸ್ಟರ್ಡ್ ಸೀಡ್ಸ್. ನೋಡಿ, ದೇರ್ ವಾಸ್ ಅ ಡೆತ್ ಇನ್ ಎವ್ರಿ ಹೌಸ್, ಎಲ್ಲರ ಮನೆಯಲ್ಲೂ ಸಾವಾಗಿರುತ್ತೆ. ಹೌದಾ? ಎಲ್ಲರ ಮನೆಯಲ್ಲಿ ಏನಾಗಿರ್ತೈತಿ? ಸಾವಾಗಿರ್ತೈತಿ. ಆಗಲೇಬೇಕಲ್ಲ, ಎಲ್ಲರ ಮನೆಯಲ್ಲೂ ಸಾವಾಗಿರ್ತೈತಿ. ಇದನ್ನು ಹಂಗೆ ಪಕ್ಕಕ್ಕೆ ಇಡೋಣ ಈ ಒಂದು ವಾಕ್ಯವನ್ನು. ಡೆತ್ಲೆಸ್ ಹೌಸ್ ಡಿಡೆಂಟ್ ಹ್ಯಾವ್ ಮಸ್ಟರ್ಡ್ ಸೀಡ್ಸ್. ಸಾವು ಆದ ಮನೆಯಲ್ಲಿ, ಅಂದರೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ಸಿಗೋದಿಲ್ವಾ? ಸಿಗ್ತೈತಿ. ಎಲ್ಲರ ಮನೆಯಲ್ಲಿ ಕಾಮನ್ವಾಗಿ ಸಾಸಿವೆ ಕಾಳು ಸಿಕ್ಕೇ ಸಿಗ್ತೈತಿ. ಸೊ ಸಿ ಡಿಡೆಂಟ್ ಎನ್ಕ್ವೈರಿ ಎ ಫ್ಯೂ ಮೋರ್ ಹೌಸಸ್. ಇನ್ನೂ ಕೆಲವು ಮನೆಗಳನ್ನು ಅವಳು ಹುಡುಕಬೇಕಾಗಿತ್ತಾ? ಹಾಗಾದರೆ ಸಾಸಿವೆ ಕಾಳು ಸಿಗ್ತಿತ್ತಾ? ನೋ, ಎಲ್ಲರ ಮನೆಯಲ್ಲಿ ಸಾವಾಗಿರುತ್ತೆ. ಹಾಗಾದರೆ ಇದು ತಪ್ಪು ಉತ್ತರ. ಸಮ್ ಪೀಪಲ್ ಡಿಡೆಂಟ್ ಗಿವ್ ಇವನ್ ಇಫ್ ದೇ ಹ್ಯಾವ್. ಅವರ ಮನೆಯಲ್ಲಿ ಸಾಸಿವೆ ಕಾಳು ಇದ್ದರೂ ಕೂಡ ಅವ್ರು ಕೊಡಲಿಲ್ವಾ? ನೋ. ಹಾಗಾದರೆ ರೈಟ್ ಆನ್ಸರ್ ಯಾವುದು ಅಂದರೆ ಇದು ರಾಂಗು, ಇದು ರಾಂಗು, ಇದು ರಾಂಗು. ರೈಟ್ ಆನ್ಸರ್ ಯಾವುದು? ದೇರ್ ವಾಸ್ ಅ ಡೆತ್ ಇನ್ ಎವ್ರಿ ಹೌಸ್. ಎಲ್ಲರ ಮನೆಯಲ್ಲೂ ಸಾವಾಗಿರೋದ್ರಿಂದ ಯಾರೂ ಕೂಡ ಸಾಸಿವೆ ಕಾಳು ಕೊಡಲಿಲ್ಲ. ಹಾಗಾದರೆ ಬುದ್ಧ ಏನು ಹೇಳಿದ್ದ? ಸಾವಿಲ್ಲದ ಮನೆಯಲ್ಲಿ ಹೋಗಿ ಸಾಸಿವೆ ಕಾಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ದ. ಎಸ್, ವಿ ಗಾಟ್ ಅ ಆನ್ಸರ್. ಆ್ಯಂಡ್ ಕಮ್ ಟು ದ ಥರ್ಡ್ ಕ್ವಶನ್. ಇಫ್ ಸಿ ಹ್ಯಾಡ್ ಗಾಟ್ ಮಸ್ಟರ್ಡ್ ಸೀಡ್, ಒಂದು ವೇಳೆ ಅವಳಿಗೆ ಸಾಸಿವೆ ಕಾಳು ಸಿಕ್ಕಿದ್ದರೆ, ಒಂದು ವೇಳೆ ಸಾಸಿವೆ ಕಾಳು ಸಿಕ್ಕಿದ್ರೆ ಏನಾಗ್ತಿತ್ತು ಅನ್ನೋದು ಇಲ್ಲಿ ಪ್ರಶ್ನೆ. ಸಿ ವುಡ್ ಹ್ಯಾವ್ ಫೆಲ್ಟ್ ವೆರಿ ಅನ್ಹ್ಯಾಪಿ. ಸಿ ವುಡ್ ಹ್ಯಾವ್ ಫೆಲ್ಟ್ ವೆರಿ ಅನ್ಹ್ಯಾಪಿ. ಅವಳಿಗೆ ಸಂತೋಷವಾಗ್ತಾ ಇರಲಿಲ್ವಾ? ಸಾಸಿವೆ ಕಾಳು ಸಿಕ್ತಿದ್ರೆ ಸಿ ವುಡ್ ಹ್ಯಾವ್ ಫೆಲ್ಟ್ ವೆರಿ ಅನ್ಹ್ಯಾಪಿ. ಅನ್ಹ್ಯಾಪಿ ಅಂದ್ರೇನು? ಅಸಂತೋಷ. ಅವಳಿಗೆ ಅಸಂತೋಷವಾಗ್ತಾ ಇತ್ತಾ? ನೋ. ಬುದ್ಧಾಸ್ ಫೇಮ್ ವುಡ್ ಹ್ಯಾವ್ ಇನ್ಕ್ರೀಸ್. ಬುದ್ಧ ಹೆಸರುವಾಸಿ ಆಗ್ತಾ ಇದ್ರಾ ಸಾಸಿವೆ ಕಾಳು ಸಿಕ್ಕಿದ್ರೆ? ಇಲ್ಲ, ರಾಂಗ್ ಆನ್ಸರ್. ನೋಡಿ, ಹಾಗಾದರೆ ಸನ್ ವುಡ್ ಹ್ಯಾವ್ ಡೈಡ್. ಆ ಮಗ ಸತ್ತು ಹೋಗ್ತಾ ಇದ್ನಾ? ಆಲ್ರೆಡಿ ಸತ್ತು ಹೋಗಿದ್ದಾನೀಗ ಮಗ. ಇದು ಕೂಡ ರಾಂಗ್ ಆನ್ಸರ್. ಹಾಗಾದರೆ ಸನ್ಸ್ ಲೈಫ್ ವುಡ್ ಹ್ಯಾವ್ ಸೇವ್ಡ್. ಸಾಸಿವೆ ಕಾಳು ಸಿಕ್ಕಿದ್ರೆ, ಮರಳಿ ಸಾಸಿವೆ ಕಾಳು ಸಿಕ್ಕಿದ್ರೆ ಏನಾಗ್ತಾ ಇತ್ತು? ಆ ಮಗನ ಜೀವ ಉಳಿತಾ ಇತ್ತು. ಎಸ್, ವಿ ಗಾಟ್ ಅ ಆನ್ಸರ್ ಹಿಯರ್. ಇಲ್ಲಿ ಎಲ್ಲಾದರೂ ಯಾವ ಮನೆಯಲ್ಲಾದರೂ ಸಾಸಿವೆ ಕಾಳು ಸಿಕ್ಕಿತ್ತು ಅಂದರೆ ಅಲ್ಲಿ ಮಗನ ಜೀವ ಉಳಿತಾ ಇತ್ತು ಅನ್ನೋದು ಇಲ್ಲಿ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬೈ ಜಾಯ್ನಿಂಗ್ ಬುದ್ಧಿಸಮ್, ಆ ಒಂದು ಬುದ್ಧಿಸಮ್ಮನ್ನು ಜಾಯಿನ್ ಆಗೋದ್ರೊಂದಿಗೆ ಅವಳಿಗೆ ಏನು ಸಿಕ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ನೋಡಿ, ಹರ್ ಸೋಲ್ ಗಾಟ್ ಫೆಸಿಲೇಟೆಡ್. ಸಿ ವಾಸ್ ಅಟ್ ಲಾಸ್ಟ್ ಸಿ ಎನ್ಲೈಟನ್ ಆ್ಯಂಡ್ ಫೆಸಿಲೇಟೆಡ್. ಯು ಅಬ್ಸರ್ವ್ ದ ವರ್ಡ್. ಹರ್ ಇಂಟೆಲಿಜೆನ್ಸ್ ಗಾಟ್ ಇಂಪ್ರೂವ್ಡ್. ಅವಳ ಬುದ್ಧಿ ಬೆಳವಣಿಗೆ ಆಗ್ತಾ? ಇಲ್ಲ, ರಾಂಗ್ ಆನ್ಸರ್. ಹೌದಾ? ಹರ್ ಸನ್ ಗಾಟ್ ಬ್ಯಾಕ್ ಇಸ್ ಲೈಫ್. ಬುದ್ಧಿಸಮ್ಮನ್ನು ಸೇರೋದ್ರ ಜೊತೆಗೆ ಅವನ ಮಗನ ಜೀವ ಮರಳಿ ಬಂತ? ಇಲ್ಲ. ಹಾಗಾದರೆ ಅದು ಕೂಡ ರಾಂಗ್ ಆನ್ಸರ್. ಸಿ ಗಾಟ್ ಟು ಸಿ ಬುದ್ಧ. ಬುದ್ಧನ ನೋಡೋದಕ್ಕೋಸ್ಕರ ಅವಳು ಬುದ್ಧಿಸಮ್ಮನ್ನು ಸೇರಿಕೊಂಡ್ಲಾ? ನೋ, ಇಟ್ ಈಸ್ ಅ ರಾಂಗ್ ಆನ್ಸರ್. ಹಾಗಾದರೆ ಸರಿಯಾದ ಉತ್ತರ ಏನು? ಹರ್ ಸೋಲ್ ಗಾಟ್ ಫೆಸಿಲೇಟೆಡ್. ಅವಳ ಒಂದು ಆತ್ಮ ಸನ್ಮಾನಿಸಲಾಯಿತು, ಅಭಿನಂದಿಸಲಾಯಿತು ತನ್ನ ಆತ್ಮವನ್ನು ಅಂತ. ಹೌದಾ? ನೋಡ್ರಿ, ಬ್ರಿಂಗ್ ಎ ಹ್ಯಾಂಡ್ಫುಲ್ ಆಫ್ ಮಸ್ಟರ್ಡ್ ಸೀಡ್ ಫ್ರಾಮ್ ಅ ಡೆತ್ಲೆಸ್ ಹೌಸ್.
ವಾಟ್ ಪ್ರೀಚಿಂಗ್ ಆಫ್ ಬುದ್ಧ ಲೈಸ್ ಇನ್ ದಿಸ್ ಲೈನ್. ನೋಡ್ರಿ, ಈ ಒಂದು ವಾಕ್ಯದಲ್ಲಿ ಬುದ್ಧ ಏನನ್ನು ಬೋಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಈ ಒಂದು ಪ್ರಶ್ನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಏನದು? ಬ್ರಿಂಗ್ ಎ ಹ್ಯಾಂಡ್ಫುಲ್ ಆಫ್ ಮಸ್ಟರ್ಡ್ ಸೀಡ್ಸ್ ಫ್ರಾಮ್ ಎ ಡೆತ್ಲೆಸ್ ಹೌಸ್. ಸಾವಿಲ್ಲದ ಮನೆಯಲ್ಲಿ ಹೋಗಿ ಸಾಸಿವೆ ಕಾಳನ್ನು ತೆಗೆದುಕೊಂಡು ಬಾ ಅನ್ನೋದರ ಒಂದು ವಾಕ್ಯದ ಒಂದು ಉಪದೇಶ ಏನು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಬುದ್ಧಿಸಮ್ ಈಸ್ ಗ್ರೇಟರ್ ದೆನ್ ಆಲ್ ಅದರ್ಸ್. ಬುದ್ಧ ಎಲ್ಲರಿಗಿಂತ ಶ್ರೇಷ್ಠ ವ್ಯಕ್ತಿನಾ? ಅದಕ್ಕೋಸ್ಕರ ಈ ಒಂದು ವಾಕ್ಯವನ್ನು ಹೇಳಿದ್ನ? ಅಲ್ಲ. ದಿಸ್ ಈಸ್ ರಾಂಗ್ ಆನ್ಸರ್. ಎವ್ರಿ ಒನ್ ಗೆಟ್ಸ್ ಸ್ಯಾಲ್ವೇಷನ್. ಎವ್ರಿ ಒನ್ ಗೆಟ್ ಸ್ಯಾಲ್ವೇಷನ್ ಅಂದರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ವಿಚಾರ, ಒಳ್ಳೆಯ ಒಂದು ಉಪದೇಶ ದೊರೀತಾ ಇತ್ತಾ? ಇಲ್ಲ, ರಾಂಗ್ ಆನ್ಸರ್. ಹಾಗಾದರೆ ನೋ ಬಡಿ ಕ್ಯಾನ್ ಎಸ್ಕೇಪ್ ಫ್ರಾಮ್ ಡೆತ್ ಅಂದರೆ ಯಾರೂ ಕೂಡ ಸಾವಿನಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ, ಅದರಿಂದ ಪಾರಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ವಾಕ್ಯದ ಮೂಲಕ ನಾವು ತಿಳಿತಾ ಹೋಗ್ತೀವಿ. ಹೌದಾ? ಎವ್ರಿ ಹೌಸ್ ಹ್ಯಾಸ್ ಮಸ್ಟರ್ಡ್ ಸೀಡ್ಸ್. ಎವ್ರಿ ಹೌಸ್ ಹ್ಯಾಸ್ ಮಸ್ಟರ್ಡ್ ಸೀಡ್ಸ್. ಎಲ್ಲರ ಮನೆಯಲ್ಲಿ ಸಾಸಿವೆ ಕಾಳನ್ನು ಹೊಂದಿರಬೇಕು ಅನ್ನೋ ಸಂದೇಶವನ್ನು ಕೊಡ್ತೈತಾ? ರಾಂಗ್ ಆನ್ಸರ್. ಹಾಗಾದರೆ ಸರಿಯಾದ ಉತ್ತರ ಯಾವುದು? ನೋ ಬಡಿ ಕ್ಯಾನ್ ಎಸ್ಕೇಪ್ ಫ್ರಾಮ್ ಡೆತ್ ಅಂತ ಹೇಳ್ತೀವಿ. ಸೊ in this class we have seen about the passage and we got a answer. So we should read passage observably and we should answer those questions. Okay, so in my next class I will come with another passage. So in today's class thank you for giving this opportunity and thank you very much.